ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎರಡೂ ಬಣದ ನಾಯಕರುಗಳು ಕೂಡ ಬಹಳ ಸಾಫ್ಟ್ ಆಗಿ ಒಬ್ರಿಗೊಬ್ರು ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಇದೀಗ KN ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದಾರೆ. ಸೊ ಅಲ್ಲಿ ಹೈಕಮಾಂಡ್ನ ಭೇಟಿ ಆಗ್ತಾರೆ. ಸೊ ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಈ ಸಂದರ್ಭದಲ್ಲಿ ಅಂತ? ಮಧುಕರ್, ಬಹಳ ಪ್ರಮುಖವಾಗಿ ನಿನ್ನೆ ಅಂದರೆ ರಾಜಣ್ಣ ದೆಹಲಿಗೆ ಹೋಗೋದಕ್ಕೆ ಮುಂಚಿತವಾಗಿಯೇ ಹಲವು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೇಳಿದರು. ಒಂದು, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಇದೆ ಅನ್ನುವಂಥದ್ದನ್ನು ರಾಜಣ್ಣ ಅವರೇ ಸ್ಪಷ್ಟಪಡಿಸಿದರು. ಇದರ ಜೊತೆಗೆ MLC ನೇಮಕ ವಿಚಾರದಲ್ಲೂ ಕೂಡ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅಂದರೆ, ಯಾವ ಸಮುದಾಯಗಳು ಪ್ರಾತಿನಿಧ್ಯವನ್ನು ಪಡೆದುಕೊಂಡಿಲ್ಲ ಅಂಥ ಸಮುದಾಯಗಳಿಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಈ ವಿಷಯವನ್ನು ಹೈಕಮಾಂಡ್ನ ಮುಂದೆ ಕೂಡ ನಾನು ಹಕ್ಕೊತ್ತಾಯ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದರು. ಜೊತೆಗೆ ಒಂದಷ್ಟು ರಾಜಕೀಯ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಇದೆ ಅನ್ನುವಂಥ ಮಾತನ್ನು ಹೇಳಿದರು. DK ಶಿವಕುಮಾರ್ಗೂ ಮತ್ತು ರಾಜಣ್ಣ ಅವ್ರಿಗೂ ಈ ಹಿಂದಿನಿಂದಲೂ ಕೂಡ ಒಂದು ತಿಕ್ಕಾಟ ನಡೀತಾ ಇದೆ. ಕಾರಣ, ರಾಜಣ್ಣ ಅವರು ಪದೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದರೆ ಪಕ್ಷದ ವಿರುದ್ಧ ಮಾತನಾಡ್ತಾರೆ, ಅಧ್ಯಕ್ಷರ ವಿರುದ್ಧ ಮಾತನಾಡ್ತಾರೆ ಅನ್ನುವ ಕಾರಣಕ್ಕಾಗಿ DK ಶಿವಕುಮಾರ್ ಬೆಂಬಲಿಗರೇ ಹೈಕಮಾಂಡ್ಗೆ ಪತ್ರ ಬರೆದು ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು, ಅಂಥವರು ಸಚಿವ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅನ್ನುವಂತಹ ದೂರು DK ಶಿವಕುಮಾರ್ ಬೆಂಬಲಿಗರಿಂದ ಹೈಕಮಾಂಡ್ಗೂ ಕೂಡ ಸಲ್ಲಿಕೆಯಾಗಿತ್ತು. ಜೊತೆಗೆ ಸ್ವತಃ DK ಶಿವಕುಮಾರ್ ಕೂಡ ಹೈಕಮಾಂಡ್ ಹಂತದಲ್ಲಿ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ರು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಆ ಕಾರಣಕ್ಕಾಗಿ ರಾಜಣ್ಣ ಮತ್ತು DK ಶಿವಕುಮಾರ್ ಅವರ ನಡುವೆ ಈ ಏಟು ಎದುರೇಟು ಅನ್ನುವ ರೀತಿಯಾದಂತಹ ಹೇಳಿಕೆಗಳು ಪದೇ ನಡೀತಾ ಇದ್ದಾವೆ. ಬಹಳ ಪ್ರಬಲವಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ನಾನು KPCC ಅಧ್ಯಕ್ಷ ಸ್ಥಾನಕ್ಕೆ ಅರ್ಹ ಇದ್ದೀನಿ ಅನ್ನುವಂಥ ಮಾತನ್ನು ಮೊದಲು ಹೇಳಿದಂಥವರೇ ರಾಜಣ್ಣ. ನಾನು ಸಚಿವ ಸ್ಥಾನಕ್ಕೆ ಬೇಕಾದರೆ ರಾಜೀನಾಮೆ ಕೊಟ್ಟು KPCC ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತೀನಿ ಕೊಟ್ರೆ ಅನ್ನುವಂಥದ್ದನ್ನು ಹೇಳಿದ್ದೇ ರಾಜಣ್ಣವರು. ಹಾಗಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಹೆಚ್ಚು ಮುನ್ನೆಲೆ ಬಂದಿದ್ದು, ಹೆಚ್ಚು ಚರ್ಚೆಗೆ ಬಂದಿದ್ದು ಕೂಡ ರಾಜಣ್ಣ ಅವರ ಹೇಳಿಕೆಯಿಂದ. ಸಹಜವಾಗಿ ಇದು DK ಶಿವಕುಮಾರ್ ಅವರಿಗೆ ಸಿಟ್ಟನ್ನು ತರಿಸಿತ್ತು ಮತ್ತು ಅವರ ಬೆಂಬಲಿಗರಿಗೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಇವತ್ತು ರಾಜಣ್ಣ ಅವರ ಬಗ್ಗೆ ಹೆಚ್ಚು DK ಶಿವಕುಮಾರ್ ಅವರು ಮಾತನಾಡಿಲ್ಲ. ಅವರು ದೊಡ್ಡವರು, ಅವ್ರ ಬಗ್ಗೆ ನಾನು ಮಾತನಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಕರ್ತವ್ಯದ ಬಗ್ಗೆಯೂ ಕೂಡ ರಾಜಣ್ಣ ಅವರು ಆಕ್ಷೇಪವೆತ್ತಿದ್ರು. ಪೊಲೀಸರಿಗೆ ಸರಿಯಾದಂಥ ಕಾಮನ್ ಸೆನ್ಸ್ ಇರಲಿಲ್ಲ, ಅವರನ್ನು ಯಾಕೆ ಆ ಸ್ಟೇಷನಲ್ಲಿ ಇಡಬೇಕಾಗಿತ್ತು, ಅದೊಂದು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಮಾಹಿತಿ ಇದ್ದಾಗಲೂ ಕೂಡ ಪೊಲೀಸರು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅನ್ನುವಂತಹ ಬೇಸರವನ್ನು ತಮ್ಮದೇ ಸರ್ಕಾರದ ಪೊಲೀಸ್ ಇಲಾಖೆಯ ಮೇಲೆ ರಾಜಣ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಪ್ರಶ್ನೆಗೆ DK ಶಿವಕುಮಾರ್ ಉತ್ತರ ಕೊಡುವಾಗ ಪೊಲೀಸರದ್ದು ತಪ್ಪಿಲ್ಲ ಅಂತೇಳಿ ಅವರು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆಯೂ ಕೂಡ ಇಬ್ಬರ ನಡುವೆ ಏಟು ಎದುರೇಟು ಅನ್ನುವ ರೀತಿಯಾದಂತಹ ಕಾನ್ವರ್ಸೇಷನ್ಗಳು ಮುಂದುವರೆದಿದ್ದಾವೆ. ಸೊ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರೋದು ಬಹಳ ಪ್ರಮುಖವಾಗಿ ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಎರಡು ಪ್ರಮುಖ ವಿಚಾರ ಇದ್ದಾವೆ. ಒಂದು, ದಲಿತ ಸಮಾವೇಶವನ್ನು ಮಾಡಬೇಕು, ಅದಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆಸಬೇಕು ಅನ್ನುವಂಥ ಒಂದು ಅಜೆಂಡಾ ಇದೆ. ಇನ್ನೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆಯನ್ನು ಬಹಿರಂಗವಾಗಿ ಮಾತನಾಡಬೇಡಿ, ಹೈಕಮಾಂಡ್ನ ಮುಂದೆ ಹೇಳಿ ಅನ್ನುವಂಥ ಸಲಹೆ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನ್ ಮಾಡಿದ್ರು. ಸೊ ಹಾಗಾಗಿ ಬಹಿರಂಗ ಹೇಳಿಕೆಗಳನ್ನು ಬಿಟ್ಟಿರುವಂಥ ನಾಯಕರುಗಳು ನೇರವಾಗಿ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬಿದ್ದಿರ್ಬೋದು, ಆದರೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ, ರಾಜಣ್ಣ ಇವರೆಲ್ಲರೂ ಕೂಡ ಆ ಒಂದು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಈಗಲೂ ಕೂಡ ಬಹಳ ಕನ್ಫರ್ಮ್ ಆಗಿ ಇದ್ದಾರೆ. ಮೊನ್ನೆ ಭಾನುವಾರ ಪರಮೇಶ್ವರ್ ಕೂಡ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸದಾಶಿವನಗರದಲ್ಲಿ ಭೇಟಿಯಾಗಿದ್ರು. ಆನಂತರ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಮುಗಿಸಿ ನಿನ್ನೆ ವಾಪಸ್ಸಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ ರಾಜಣ್ಣ ಹೋಗಿದ್ದಾರೆ. ಅವರು ಕೂಡ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಾಳೆಯೂ ಕೂಡ ಅವರು ದೆಹಲಿಯಲ್ಲೇ ಇರ್ತಾರೆ. ಹೀಗಾಗಿ ವೇಣುಗೋಪಾಲ್ ಜೊತೆಗೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇವರನ್ನ ಭೇಟಿಯಾಗಿ ಹಕ್ಕೊತ್ತಾಯ ಮಾಡುವಂಥದ್ದು ಇದೆ. ಜೊತೆಗೆ ಸಮಾವೇಶ ನಡೆಸಿ ಅದಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆತರುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಹೈಕಮಾಂಡ್ನ ಮುಂದೆ ಇಡೋರಿದ್ದಾರೆ. ಮಧುಕ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.